ದ್ರಾವಿಡ ಆರ್ಮಿ ಸಂಘಟನೆ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ ಶ್ರೀಮತಿ ಗರ್ಭಿಣಿ ಮಾನ್ಯಾಳ ಮರ್ಯಾದೆ ಹತ್ಯೆ ಖಂಡಿಸಿ ಇಂದು ಹಾಸನದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದರು. ಈ ಘಟನೆ ಕುರಿತಂತೆ ಮಾತನಾಡಿದ ನಾವು ಅಹಿಂದ ರಕ್ಷಣೆ ನಮ್ಮ ಗುರಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ ಸರ್ಕಾರವು ಅಹಿಂದ ವರ್ಗವನ್ನು ರಕ್ಷಣೆ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಹೇಳಿದರು. ಘಟನೆ ನಡೆದು ಒಂದು ವಾರವೇ ಕಳೆದರೂ ಇದುವರೆಗೆ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಲು ಗೃಹ ಸಚಿವರಾಗಲಿ, ಮಹಿಳಾ ಮತ್ತು ಮಕ್ಕಳ ಸಚಿವರಾಗಲಿ ಹಾಗೂ ಮಹಿಳಾ ಆಯೋಗದ ಅಧ್ಯಕ್ಷರಾಗಲಿ ಇನ್ನೂ ಭೇಟಿ ಕೊಡದೆ ಇರುವುದು ದುಃಖಕರ ಸಂಗತಿ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಹತ್ಯೆಗೆ ಮತ್ತು ಹಲ್ಲೆಗೆ ಒಳಗಾದ ಕುಟುಂಬಕ್ಕೆ ಸೂಕ್ತ ಪರಿಹಾರ ಮತ್ತು ಸೂಕ್ತ ರಕ್ಷಣೆ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಪ್ರಸಾದ್ ಮತ್ತು ಮಂಜು, ಮಲ್ಲಿಪಟ್ಟಣ, ಪ್ರೀತಮ್ ಹಾಸನ್, ಅಶೋಕ್ ಹಾಸನ್ ಮತ್ತು ಚಿದಾನಂದ ಹಾಸನ್ ರವರು ಜೊತೆಗಿದ್ರು. ಸಂಪತ್ ಸುಬ್ಬಯ್ಯ, ದ್ರಾವಿಡ್ ಆರ್ಮಿ. ವರದಿ ರಮೇಶ್ ಕಾಂಬ್ಳೆ. ಗೊತ್ತಿರಬಹುದು, ಮೊನ್ನೆ ಇಡೀ ದೇಶವೇ ತಲೆದೆತ್ತುವಂತ ಘಟನೆ ಹುಬ್ಳಿಯ ಇನಾಂಪುರದಲ್ಲಿ ಒಬ್ಬಳು ಗರ್ಭಿಣಿ ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ಅಂತರ್ಜಾತಿ ವಿವಾಹ ಆಗಿರೋ ಒಂದೇ ಒಂದು ಕಾರಣಕ್ಕೋಸ್ಕರ ಮೇಲ್ಜಾತಿ ಎಂದು ಹೇಳಿಸ್ಕೊಳ್ತಂತ ಹಿಂದೂ ನಾವೆಲ್ಲ ಒಂದು ಎನ್ನುವ ಸ್ಲೋಗನಲ್ಲಿ ಮೇಲ್ಜಾತಿ ಎಂದು ಹೇಳಿಸ್ಕೊಳ್ತಂತ ದಲಿತ ಸಮುದಾಯದವರನ್ನ ಮದುವೆ ಅನ್ನೋ ಒಂದು ಕಾರಣಕ್ಕೋಸ್ಕರ ತನ್ನ ಹೆತ್ತ ಮಗಳನ್ನೇ ಒಂದು ಮರ್ಯಾದೆ ಹತ್ಯೆ ಅನ್ನೋ ಒಂದು ಕ್ಯಾಸ್ಟ್ ಟೆರಿಸಮ್ ನಡೆದಿದೆ ಇವತ್ತು. ಹಾಗಾಗಿ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ. ಹಾಗಾಗಿ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕು. ಜೊತೆಗೆ ಸರ್ಕಾರ ಇವತ್ತು ಹೇಳುತ್ತೆ, ನಾವೆಲ್ಲ ಅಹಿಂದದಿಂದ ರಾಜಕಾರಣ ಮಾಡ್ತೀವಿ, ಅಹಿಂದವರಿಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳೋ ಸರ್ಕಾರ, ಮುಖ್ಯಮಂತ್ರಿ ಆಗಲಿ, ಇಲ್ಲ ಗೃಹ ಸಚಿವರಾಗಲಿ, ಇಲ್ಲ ಮಹಿಳಾ ಮತ್ತು ಕುಟುಂಬ ಸಚಿವರಾಗಲಿ, ಇಲ್ಲ ಮಹಿಳಾ ಆಯೋಗದ ಅಧ್ಯಕ್ಷರಾಗಲಿ ಇವತ್ತು ಆ ಕುಟುಂಬಕ್ಕೆ ಭೇಟಿ ಮಾಡಿ ಒಂದು ಸಾಂತ್ವನ ಹೇಳೋ ವಿಚಾರ ಆಗಲಿ, ಆ ಕುಟುಂಬಕ್ಕೆ ರಕ್ಷಣೆ ಕೊಡೋ ವಿಚಾರ ಆಗಲಿ ಇದನ್ನು ಮಾಡಿಲ್ಲ. ಹಾಗಾಗಿ ಇದನ್ನ ತುಂಬಾ ನೋವಿನ ಸಂಗತಿ. ಜೊತೆಗೆ ಈ ಮಾಧ್ಯಮದ ಮೂಲಕ ನಾವು ಹೇಳ್ತೀವಿ ಅಂದ್ರೆ ಈ ತರ ಘಟನೆ ಮರುಕಳಿಸಬಾರ್ದಾದ್ರೆ ಕೇವಲ ಅವ್ರಿಗೆ ಅರೆಸ್ಟ್ ಮಾಡೋದಾಗ್ಲಿ, ಒಂದು ಶಿಕ್ಷೆ ಕೊಡಿಸೋದಲ್ಲ. ಈ ಮರ್ಯಾದೆ ಹತ್ಯೆ ಮುಂದಿನ ದಿನಗಳಲ್ಲಿ ನಡೆಯಬಾರ್ದಾದ್ರೆ ಒಂದು ಮರ್ಯಾದೆ ಹತ್ಯೆ ಕಾಯ್ದೆ, ಒಂದು ಮರ್ಯಾದೆ ಹತ್ಯೆ ವಿರುದ್ಧವಾಗಿ ಒಂದು ಕಠಿಣ ಉಗ್ರ ಶಿಕ್ಷೆಯ ಒಂದು ಕಾಯ್ದೆಯನ್ನು ಜಾರಿ ತರಬೇಕು. ಬಸವಣ್ಣನ ಸಿದ್ಧಾಂತಗಳು ಗೊತ್ತಿಲ್ಲದೆ ಹೋಯ್ತಾ ಇದನ್ನೆಲ್ಲ ನೋಡಿದಾಗ ಲಿಂಗಾಯತರಿಂದನೇ ಇಂಥ ನಡೀತಾ ಇದೆ ಅಂತ ಅಂದಾಗ ಎಲ್ಲೋ ಮನಸ್ಸಿಗೆ ಒಂದ್ ಕಡೆ ಸಿಟ್ಟಿನ ಜೊತೆಗೆ ಬೇಸರ ಆಗೋದು ಜಾಸ್ತಿ ಹೆಚ್ಚಾಗಿ ಬೇಸರ ಆಗುತ್ತೆ. ಹಾಗಾಗಿ ಬಸವ ತತ್ವಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಪ್ರಚಾರಗಳಾಗಬೇಕು. ಬಸವಣ್ಣ ಯಾವ ಒಂದು ಉದ್ದೇಶ ಇಟ್ಕೊಂಡು ಬಸವ ತತ್ವನ, ಬಸವ ಧರ್ಮನ ಕಟ್ಟಿದ್ರು ಅದು ಪ್ರತಿಯೊಬ್ಬರು ಜನಗಳಿಗೂ ತಿಳಿಯುವಂತದ್ದಾಗಬೇಕು ಅನ್ನೋದು ನನ್ನ ಆಶೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.